ಮಾತಾಡಲಿಕ್ಕೆ ಅಂತ ಪ್ರಶ್ನೆ ರೀತಿಯಲ್ಲಿ ಖಂಡಿತವಾಗಿಯೂ ಏನೂ ಇಲ್ಲ. ಯಾಕೆ ಹೇಳಿದರೆ ಅವರು ಹೇಳುವಂಥ ವಿಷಯಗಳನ್ನು ಸ್ವಲ್ಪ ಮಟ್ಟಿಗೆ ಭರತನಾಟ್ಯವನ್ನು ಸರಿಯಾಗಿ ಒಳ್ಳೆಯ ಗುರುಗಳು ನನಗೆ ಸಿಕ್ಕಿದ ಕಾರಣ, ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳಿದವರು ಸಿಕ್ಕಿದ ಕಾರಣ ನಾನು ನಾಟ್ಯಶಾಸ್ತ್ರವನ್ನು ಓದಿದ್ದೇನೆ. ಪೂರ ಅರ್ಥ ಮಾಡಿಕೊಳ್ಳಿಲ್ಲ, ಸತ್ಯ ಹೇಳ್ತೇನೆ. ನನ್ನ ಹತ್ರ ಕೆಲವು ಚಾಪ್ಟರ್ಸ್ ಕೇಳಿದರೆ ನನ್ನಲ್ಲೂ ಉತ್ತರ ಇಲ್ಲ. ಕೆಲವು ಚಾಪ್ಟರ್ಸ್ಗಳನ್ನು ಸಾಧ್ಯ ಅಂತ ಹೇಳುವಷ್ಟು ಪರಮಾತ್ಮನ ಆ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಅರ್ಥ ಮಾಡಿಸಿದ್ದಾರೆ ಗುರುಗಳು. ಇನ್ನು ಈ ಸೆಷನ್ನಿಗೆ ಬಂದು ನನಗೆ ತುಂಬ ಖುಷಿಯಾಯಿತು. ಯಾಕೆ ಹೇಳಿದರೆ ನಾನು ಕಲಿತಂತಹ ವಿಚಾರಗಳು ಕೆಲವು ಮನನ ಆಯಿತು, ನೆನಪಾಯಿತು. ನಾವು ಇಲ್ಲಿ ಮಂಗಳೂರು ಕಡೆಯಲ್ಲಿ ನಾಟ್ಯಶಾಸ್ತ್ರಕ್ಕೆ ಬದಲಾಗಿ ಆಂಗಿಕ ಅಭಿನಯಕ್ಕೆ ಆಶ್ರಯಿಸಿಕೊಂಡದ್ದು ಅಭಿನಯ ದರ್ಪಣವನ್ನು. ಹಾಗಾಗಿ ಬಹುಶಃ ಇಲ್ಲಿರುವಂತಹ ಬಹುಮಂದಿ ಯಕ್ಷಗಾನ ಕಲಾವಿದರು, ನಿನ್ನೆ ಇದ್ದವರಿಗೆ ಕೂಡ ಅವರು ಮಾಡ್ತಾ ಇದ್ದಂತಹ ಏನು ಚಲನೆಗಳನ್ನು ಇಲ್ಲಿಯ ನೃತ್ಯ ಕಲಾವಿದರು ಮಾಡೋದಿಲ್ಲ ಅಂತ ಅನಿಸಿದ್ದಿದ್ರೆ ಅದಕ್ಕೆ ಮುಖ್ಯ ಕಾರಣ ನಾವು ಬಳಸುವಂತಹ ಆಂಗಿಕ ಚಲನೆಗಳು, ಹೆಜ್ಜೆಗಾರಿಕೆ, ಅಡವುಗಳು ಅಂತ ನಾವು ಕರಿತೇವೆ, ನಡೆಗಳು. ಇವನ್ ಅಭಿನಯ ಮಾಡುವಾಗ ನಾವು ಇವರು ಹೇಳಿದಂತಹ ಚಾರಿಗಳನ್ನು ಇಲ್ಲಿ ನೀವು ನೋಡಲಿಕ್ಕೆ ಅವಕಾಶಗಳು ಬಹಳ ಕಡಿಮೆ. ಎಲ್ಲಿಯಾದರೂ ಶೋಭಾ ಮೇಡಮ್ ಇಲ್ಲದ್ರೆ ನಿರುಪಮಾ ಮ್ಯಾಮ್ ಅವರು ಇಲ್ಲಿ ಎಲ್ಲಿಯಾದರೂ ಕಾರ್ಯಕ್ರಮಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ನೋಡಬಹುದು. ನಾನು ಸಾತ್ವಿಕ ಅಭಿನಯದ ಬಗ್ಗೆ ಮತ್ತು ವಿಶೇಷವಾಗಿ ಈ ಅಷ್ಟನಾಯಿಕ ಅವಸ್ಥೆ ಬಗ್ಗೆ ಸರಿಯಾಗಿ ಅಭ್ಯಾಸ ಮಾಡಿದ್ದು ಮತ್ತು ಅದರ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಮೂಡುವಾಗೆ ಆದದ್ದು ನಮ್ಮ ಮಂಟಪ ಪ್ರಭಾಕರಣ್ಣ ಅವರ ಭಾಮಿನಿಯನ್ನು ಕಂಡ ಮೇಲೆ, ಮತ್ತು ಅದು ತಿಳ್ಕೊಳ್ಳಿಕ್ಕೆ ಮತ್ತಷ್ಟು ವಿಸ್ತಾರವಾಗಿ, ವಿಶೇಷವಾಗಿ ಲೋಕಧರ್ಮಿ ಕೂಡ ಅದರಲ್ಲಿ ಕೆಲವು ಫ್ಲೇವರನ್ನು ಅವರು ನಾಟ್ಯಧರ್ಮಿಯಲ್ಲಿದ್ದರೂ ವಿಚಾರಗಳು ಲೋಕಧರ್ಮಿಯಲ್ಲಿ ಬಂದ ರೀತಿಯಲ್ಲಿ ಸಹಜವಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ ಅವರು ಅಭಿನಯವನ್ನು ಕೊಡ್ತಾಯಿದ್ರು. ಆಗ ನಾವು ಒಂದು ಎಕ್ಸಾಂಪಲ್ ನೋಡಿದ್ವಿ, ಅದ್ಭುತವಾಗಿ ಮೂಡಿ ಬಂದಿತ್ತು. ಹಾಗಾಗಿ ಅದೊಂದು ಇನ್ಫಾರ್ಮೇಷನ್ ಅಷ್ಟೇ ಶೇರ್ ಮಾಡಲಿಕ್ಕೆ ಇದು. ಅದು ಬಿಟ್ಟರೆ ಮೇಡಮ್ ಭಾಳ ಚೆನ್ನಾಗಿ, ನನ್ನ ಆತ್ಮೀಯ ಗೆಳತಿ ಅವರು, ಭಾಳ ವರ್ಷಗಳ ಹಿಂದೆ ನಾವು ಒಮ್ಮೆ ಅವರನ್ನು ಕರೆಸಿದ್ವಿ ಇದೇ ವಿಚಾರಕ್ಕೆ. ಭಾಳ ಚೆನ್ನಾಗಿ ಪ್ರತಿಯೊಂದು ವಿಷಯಗಳಿಗೆ ಬೇಕಾದದನ್ನು ಅವರು ಹೇಳಿದ್ದಾರೆ. ಯಾಕಂದರೆ ಪದಂ ಅಂದ್ರೇನು, ಜಾವಳಿ ಅಂದ್ರೇನು ಈ ವಿಷಯಗಳು ಗೊತ್ತಿದ್ದ ಕಾರಣ ಮತ್ತು ಅವರು ಏನು ಮಾಡ್ತಾ ಇದ್ದಾರೆ ಅದು ನನಗೆ ಕನ್ವೆ ಆಗ್ತಾ ಇದ್ದ ಕಾರಣ ನನಗೆ ಬೇರೆ ಪ್ರಶ್ನೆ ಅಂತಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ ಶೇರಿಂಗ್. ನಮಸ್ತೆ. ಹೊಸತೋಟ ಮಂಜುನಾಥ ಭಾಗವತರ ಹತ್ರ ತುಂಬ ಒಡನಾಟ ಇದ್ದ ಕಾರಣದಿಂದ ಅವರು ನಾವು ಯಾವುದಾದ್ರು ಹೀಗೆ ಹೇಳಿದ ತಕ್ಷಣ ಅದು ಇಡುವ ಲಯ, ಎತ್ತುವ ಲಯ, ಜಾರುವ ಲಯ, ತೊಟ್ಟಿಲ ಲಯ ಅಂತ ಹೇಳ್ಕೊಡ್ತಾ ಇದ್ರು. ಧಿಮ್ ಅಂತ ಇಟ್ಟರೆ ಅದು ಇಡುವ ಲಯ, ತೈ ಅಂತ ಎತ್ತಿದ್ರೆ ಎತ್ತುವ ಲಯ, ಅಲ್ಲಿ ಜಾರುವ ಲಯ, ದಿದ್ದಿನ್ನ ದಿನ್ನ ಕದ್ದಿನ್ನ ಈ ಥರದ ಇವುಗಳು. ಆಮೇಲೆ ಅಭಿನಯ ಸಹಿತವಾಗಿ ಮಾಡುವ ಲಾಲಿತ್ಯವನ್ನು ತೊಟ್ಟಿಲ ಲಯ ಅನ್ನುವ ರೀತಿದು. ಈ ಮಧ್ಯ ಇವರು ಇಷ್ಟೆಲ್ಲ ಸಂಚಾರಿ ಭಾವಗಳನ್ನು, ವ್ಯಭಿಚಾರಿ ಭಾವಗಳನ್ನು ತಂದಾಗ ನಮ್ಗನ್ಸೋದು ಈ ಚಾಲ್ ಕುಣಿತ ಅನ್ನೋದು ಇತ್ತೀಚೆಗೆ ಪ್ರಾರಂಭವಾಗಿ ಈಗ ಅದು ಅದೇ ಪೂರ್ಣ ಆಕ್ರಮಿಸಿಕೊಂಡಿದೆ. ಅದು ಹೆಂಗೆ ಅಂದರೆ, ನಾವೀಗ ಅಡಿಕೆ ಬೆಳೆಗಾರರು ಅಂತ ಹೇಳ್ತಾರೆ ನಮಗೆ. ಅಡಿಕೆ ಯಾಕೆ ಬೆಳೆದರು ಅಂತಂದರೆ, ಕರಿಮೆಣಸಿನ ರಾಣಿಯ ಕಾಲದಲ್ಲಿ ಕರಿಮೆಣಸು ಕಾಡಿನಲ್ಲಿ ಬೆಳೀತಾ ಇದ್ರು. ಆದರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದು ಹೇಗೆ ಅಂದರೆ, ಅಡಿಕೆ ಬೆಳೆದ್ರೆ ಅದಕ್ಕೆ ಮೆಣಸು ಹಚ್ಚಬಹುದು ಅಂಥೇಳಿ ಅದನ್ನು ಮಾಡಿದ್ರಂತೆ. ಈಗ ಮೆಣಸಿಲ್ಲ, ಅಡಿಕೆ ಮಾತ್ರ ಉಳಿದಿದೆ. ನಾವು ಮೆಣಸಿನ ಬೆಳೆಗಾರರಲ್ಲ, ಈಗ ಅಡಿಕೆ ಬೆಳೆಗಾರರು. ಹಾಗಾಗ್ತದೆ. ಬೀಚಿ ಒಂದು ಹೇಳ್ತಾರೆ, ಅವನು ಈ ತಹಶೀಲ್ದಾರರು ಬಂದಾಗ ತಮ್ಮ ತಾಲೂಕಿನಲ್ಲಿ ಯಾರೆಲ್ಲ ದೊಡ್ಡವರಿದ್ದಾರೆ ಅಂತ ಒಂದು ದೊಡ್ಡ ಲಿಸ್ಟ್ ಇರುತ್ತೆ, VIP ಲಿಸ್ಟ್ ಅಂತ. ಅದನ್ನು ನೋಡಿದ್ರಂತೆ. ಲಾರ್ಡ್ ಗೋವಿಂದರಾಯ ಅಂತಿತ್ತು, ಅವ್ರನ್ನ ಕರೆಸಿ ಒಂದಿನ ಚಾ ಕೊಟ್ಟು ಕುಡಿಸಿ ಎಲ್ಲ ಮಾಡಿ, ಮತ್ತೆ ಹೇಗೆ ನೀವು ಲ್ಯಾಂಡ್ ಲಾರ್ಡ್ ಅಲ್ಲ ಲಾರ್ಡ್ ಗೋವಿಂದರಾಯ ಇದೆ. ಅದು ಮೊದಲು ನನ್ನ ಕಡೆ ತುಂಬ ಭೂಮಿ ಇತ್ತು, ಲ್ಯಾಂಡ್ ಲಾರ್ಡ್ ಗೋವಿಂದರಾಯ ಅಂತಿದ್ರು, ಈಗ ಭೂಮಿ ಇಲ್ಲ, ಲಾರ್ಡ್ ಗೋವಿಂದರಾಯ ಅಂತ ಕರೀತಾರೆ ಅಂದ್ರಂತೆ. ಹಂಗಾಗಿದೆ, ಅನೇಕ ಬಾರಿ ಇರಲೇಬೇಕಾದ್ದು. ಆದರೆ ಈ ಚಾಲು ಕುಣಿತದ ಸ್ಥಳದಲ್ಲಿ ಆ ಜಾಗವನ್ನು ಬಳಸ್ಕೊಂಡ್ರೆ ನಾವು ಈ ರೀತಿ ಅಭಿನಯವನ್ನು ವಿಸ್ತರಿಸುವ, ಈಗ ಅದ್ರ ಬಗ್ಗೆ ತಕರಾರಿದೆ, ಒಂದಿಬ್ಬರು ಪ್ರಯತ್ನ ಪಟ್ಟಿದ್ದಿದೆ. ಸೃಷ್ಟಿಗೆ ಅರ್ಜುನನೆಂಬವನೇ ನೀನು ಅಂದಾಗ ಅರ್ಜುನ ಹಿಂದೆ ಮಾಡಿದ ಎಲ್ಲ ಸಾಹಸಗಳನ್ನು ಸುಧನ್ವ ಮಾಡಿ ತೋರಿಸಿ ಅವನೇ ನೀನಲ್ವೋ ಅಂತ ಕೇಳಿದರೆ ಇದು ವಿಪರೀತ ಆಯಿತು ಅಂತ ಹೇಳಿದವರು ಇದ್ದಾರೆ. ಆದರೆ ನಮಗೆ ಅಭಿನಯದ ವಿಸ್ತಾರಕ್ಕೆ ಬೇಕಾಗಿ ಚಾಲುಕುಣಿತದ ಜಾಗದಲ್ಲಿ ಇದನ್ನು ಬಳಸ್ಕೊಳ್ಬಹುದಾ, ಈ ರೀತಿಯ ಪ್ರಯತ್ನಗಳನ್ನು ಮಾಡಬಹುದಾ ಅನ್ನೋದು.
ಸಂಜೀವ್ ಸುವರ್ಣರಂಥವ್ರು ಅವರು ಕುಣಿದಾಗ ಅವ್ರು ಅಭಿನಯ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಅಂಥದ್ದು ಎಷ್ಟೋ ಇತ್ತಲ್ಲ ನಮ್ಮ ಹತ್ರ ಅನ್ನೋದು. ಆಗ ಅದ್ರ ಬಗ್ಗೆ ನಾವು ಎಲ್ಲಿ ತುಂಬಿಕೊಳ್ಳೋದು, ನಾವು ಬಿಟ್ಟೇನಿಲ್ಲ. ಹೊಸದನ್ನು ತಗೊಳ್ಳೋ ವಿಷಯದಲ್ಲಿ, ಬೇರೆದನ್ನು ತುಂಬಿಕೊಳ್ಳೋ ವಿಷಯದಲ್ಲಿ ನಾವೇನು ಚಿಂತೆ ಮಾಡಿಲ್ಲ. ಈಗ ಚಾಲ್ಕುಣಿತ ಅದು ಎಷ್ಟು ವೆರೈಟಿ, ಅದ್ಭುತ ಅನಿಸುತ್ತೆ. ಕುಣಿಯುವಾಗ ಅವ್ರು ಬೇರೆ, ಪದ್ಯಕ್ಕೆ ಅಭಿನಯ ಮಾಡುವಾಗ ಬೇರೆ, ಅವ್ರ ಪದ್ಯ ಮುಗಿದ ಮೇಲೆ ಮತ್ತೆ ಅವ್ರು ಬೇರೆ. ಈ 3 ಜನರನ್ನು ನೋಡ್ತೇವೆ ಹೀಗೆ. ಅಲ್ಲ, 2-3 ನಮ್ಮದು ಇರ್ತೇವೆ. ಅದರಿಂದ ಇಂಥದ್ದೊಂದು ಶಿಬಿರ ಆದಾಗ ನಮಗೆ ಸಿಕ್ಕುವ ಸಂಗತಿಗಳು ಆ ಥರದ್ದು. ನಾವೆಲ್ಲೋ ಲಾರ್ಡ್ ಗೋವಿಂದರಾಯರಾಗೋ ಬದಲು ಮತ್ತೆ ಲ್ಯಾಂಡ್ ಲಾರ್ಡ್ ಗೋವಿಂದರಾಯರ್ ಆಗಬಹುದೇನೋ ಅಂತ ಅನ್ನಿಸ್ತದೆ. ಸೃಷ್ಟಿಗೆ ಅರ್ಜುನ ಪದ್ಯವನ್ನು ಸುಧನ್ವ ಮಾಡುವಾಗ ಅರ್ಜುನ ಬೇರೆ ಬೇರೆ ಸಾಹಸಗಳನ್ನು ಸಂಚಾರಿ ಭಾವದಲ್ಲಿ ತೋರಿಸಬಹುದು ಅಂತ ಒಂದು ಪ್ರಶ್ನೆ ಅಲ್ವಾ. ನಿನ್ನೆ ಗಣೇಶರು ಇದಕ್ಕೆ ಉತ್ತರ ಕೊಟ್ಟಿದ್ರು. ಅಂದರೆ ಪಕ್ಕದಲ್ಲಿ ಈಗ ಅರ್ಜುನ ಇದ್ದಾನೆ, ಅದು ನಿನ್ನೆಯ ಬಂದಿತ್ತು. ಈ ಅರ್ಜುನ ಎಷ್ಟು ಹೊತ್ತು ಅರ್ಜುನ ಭಾವದಲ್ಲಿಯೇ ಇರುವುದು, ಇದು ಏಕ ವ್ಯಕ್ತಿಯಾಗಿ ಮಾಡುವಾಗ ಆ ಸಮಸ್ಯೆ ಬರುವುದಿಲ್ಲ. ಒಬ್ಬನೇ ವ್ಯಕ್ತಿ ಅರ್ಜುನ ಆಗ್ತಾನೆ, ಆಮೇಲೆ ಸುಧಾನು ಆಗ್ತಾನೆ. ಇನ್ನೊಂದು ಪಾತ್ರ ಎಷ್ಟು ಹೊತ್ತಿರ್ಬೋದು ಅನ್ನೋದು ಅದು ಸಸ್ಟೆನೆನ್ಸ್ ಉಂಟಲ್ಲ, ಅದೊಂದು ಚಾಲೆಂಜ್ ಆಗಿ ಬರ್ತದೆ. ಒಂದು. ಎರಡನೇ, ನೀವು ಚಾಲು ಕುಣಿತದ ಬಗ್ಗೆಯೂ ಹೇಳಿದ್ವಿ. ಇತ್ತೀಚೆಗೆ ಬೆಳವಣಿಗೆ ನಾನು ನೋಡಿದ್ದೇನೆ. ನಮ್ಮ ಹನುಮಗಿರಿ ಮೇಳದಲ್ಲಿ ಪಡ್ರೆ ಇದಲ್ಲ, ಚಾಲು ಕುಣಿತದ ಜೊತೆಯಲ್ಲಿಯೇ ಕೈಯಲ್ಲಿ ಎಲ್ಲ ಕೆಲವು ಅಭಿನಯಗಳನ್ನು ಜೊತೆ ಕುಡಿಸಿದ್ದಾನೆ. ಇಲ್ಲಾಂದರೆ ಮೊದಲು ಇಷ್ಟರಲ್ಲೇ ಮಾಡ್ತಾ ಹೋಗುದೆಲ್ಲ, ಕುಣಿತ ಮಾತ್ರ ಇತ್ತು. ಇದು ಕೆಳಗೆ ಹೌದು, ಪ್ರಸಂಗ ಪದ್ಯಕ್ಕೆ ಅರ್ಥ ಬರುವ ರೀತಿಯಲ್ಲಿಯೇ ಭಾಗವತರು ಆಡುವ ಪದ್ಯಕ್ಕೆ, ಭಾಗವತ ಇದ್ದಾರೆ ಯಾವುದೊಂದು ಪದ್ಯಕ್ಕೆ ಕೈಯಲ್ಲಿ ಅದೇ ಅಭಿನಯನ ಮಾಡ್ತಾ ಇದ್ದ, ಆಮೇಲೆ ಕಾಲು ಕುಣಿತಾ ಇತ್ತು. ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ನನಗೆ ಅನಿಸಿತು. ಯಕ್ಷಗಾನದಲ್ಲಿ ಸಮಸ್ಯೆ ಅಲ್ಲೇ ಅಲ್ಲ. ಯಕ್ಷಗಾನದಲ್ಲಿ ಅದರ ನೃತ್ಯವನ್ನು ಮಾಡುವಾಗ, ಅಭಿನಯ ಮಾಡುವಾಗ ಕಲಾವಿದರು ಹೆಚ್ಚಾಗಿ, ಈಗ ಸುಣ್ಣಮ್ಮಳಂಥ ಕೆಲವರನ್ನು ಬಿಟ್ಟು ಅಭಿನಯ ಮಾಡುವಾಗ ಅವರು ಅವರದ್ದೇನಾದರೂ ವಸ್ತ್ರ ಸರಿ ಮಾಡಿಕೊಂಡು ಆಚೆ ಈಚೆ ಹೋಗಿಕೊಂಡು ಇನ್ನೊಂದು ಕಡೆಯಲ್ಲಿ ಹೀಗೆ ತಿರುಕೊಂಡು ಮಾಡ್ತಾ ಇರ್ತಾರೆ ವಿನಃ ಮಾತುಗಾರಿಕೆಯಲ್ಲಿ ಸಮಸ್ಯೆ ಆಗುವುದಿಲ್ಲ. ಕುಣಿತದಲ್ಲಿ, ಯಕ್ಷಗಾನದಲ್ಲಿ ಆ ಸಮಸ್ಯೆ ಉಂಟು. ಅದು ಕಲಾವಿದರ ದೋಷ. ಮಾತುಗಾರಿಕೆಲ್ಲ ಒಬ್ಬನ ಮಾತುಗಾರಿಕೆ ಬರೇ ಅದು ಸ್ಟೈಲೈಸ್ಡ್ ಆದದ್ರಿಂದ ಹ್ಞೂ 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 ಅಂತ ಹೇಳ್ತಾ ಹೋಗ್ತಾನೆ. ಇಲ್ಲಂತಾದರೆ ಆ ಮಾತಿಗೆ ಇವನ ಪ್ರತಿ ಕ್ರಿಯೆಯಲ್ಲಿಯೂ ಕೂಡ ಭಾವ ತೋರಿಸ್ಲಿಕ್ಕೆ ಆಗ್ತದೆ. ಇವ ಸುಮ್ಮನೆ ಇದ್ಬಿಡ್ತಾನೆ, ಎಲ್ಲದಕ್ಕೂ ಹ್ಞೂ 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 ಅಂತ ಹೇಳಿಬಿಟ್ಟೆ. ಮುಖ ಸಹ ನೋಡೋದಿಲ್ಲ ಒಮ್ಮೊಮ್ಮೆ, ಎಲ್ಲೋ ನೋಡಿಕೊಂಡು ಅಂತ ಹೇಳ್ತಾ ಇರ್ತಾನೆ. ಮಾತಾಡೋದು ಅವ ಇವನ ಹತ್ರ, ಇವನ್ ನೋಡೋದಿಲ್ಲ ಅವನನ್ನು. ಅದು ಒಂದು ಟ್ರೆಡಿಷನ್ ಆಗಿ ಬಂದ ಹಾಗೆ ಉಂಟು. ವೈಯಕ್ತಿಕ ಕಾರಣಗಳಿಂದ ಮಧ್ಯೆ ಮಧ್ಯೆ ಬಂದು ಸೇರಿ ಬೇರ್ಪಟ್ಟು ಹೋಗ್ತಾ ಇದ್ದದ್ರಿಂದ ಇದು ಮಧ್ಯಪ್ರವೇಶ ಮಾಡ್ತಾ ಇರುವ ಅವಾಂತರಕ್ಕೆ ಕ್ಷಮೆ ಇರಲಿ. ನಾನು ಭಾಗವಹಿಸಿದಷ್ಟು ಸನ್ನಿವೇಶದಲ್ಲಿ ಆಕ್ಷೇಪ ಅಲ್ಲ, ದಯವಿಟ್ಟು ಹಾಗೆ ತಿಳಿಬೇಕಾಗಿಲ್ಲ. ಏನಾಗ್ತಾ ಉಂಟು ಅಂದರೆ ಸಂಚಾರಿ ಭಾವ ಅಂತ ಸ್ಥಾಯಿ ಭಾವ ಯಾವುದು ಗೊತ್ತಾಗ್ತಾ ಇಲ್ಲ ನಿಮಗೆ ಅಂತ. ಏನಾಗ್ತಾ ಉಂಟು ಅಂದರೆ ಡಾಕ್ಟರ್ ಶೋಭಾ ಶಶಿಕುಮಾರ್ರಂತಹ ಪ್ರಸಿದ್ಧ ವಿದುಷಿಯನ್ನು ಸಾತ್ವಿಕಾಭಿನಯದಲ್ಲಿ ಪರಿಶ್ರಮದಿಂದ ಸಂಶೋಧನೆಯನ್ನು ಮಾಡಿದವರು ನಾವು ಇಟ್ಟುಕೊಂಡು ನಮ್ಮ ಕ್ಷೇತ್ರದ ಒಂದಷ್ಟು ತೊಡಕುಗಳನ್ನು ನಾವು ಅವರ ಮುಂಭಾಗದಲ್ಲಿ ಹೇಳಿಕೊಳ್ಬೇಕಾದ್ದೇ. ಆದರೆ ನಾವೊಂದು ಗಮನಿಸಬೇಕಾದ್ದು, ಬೇಸಿಕಲಿ ನಮಗೇ ಇದು ತಪ್ಪು ಅಂತ ಗೊತ್ತಿದ್ದು ಸರಿ ಮಾಡಬೇಕು ಅಂತ ಅರಿವಿದ್ದದ್ದನ್ನು ಅವರಿಗೆ ತಿಳಿಯಬಾರ್ದು ಅಂತ ನಾನು ಹೇಳ್ತಾ ಇರುವುದಲ್ಲ, ಅವರಲ್ಲಿ ಕೇಳಿ ಸರಿಪಡಿಸುವುದಕ್ಕಾಗಿ ಅವರನ್ನು ಬಳಸಿಕೊಳ್ಳುವುದರಲ್ಲಿ ಹೆಚ್ಚು ಉಚಿತ ಇಲ್ಲ. ಈಗ ನೃತ್ಯಾಭಿನಯಗಳು ಜೊತೆಯಾಗಿ ಸಾಗಬೇಕು, ಅದು ಐಡಿಯಲ್ ಸ್ಟೇಟ್, ಅದು ಹಾಗೆ ಇರಬೇಕಾದ್ದು. ಅದು ಇಲ್ಲ ಎಂಬುದು ಫಾಲ್ಟ್. ಈಗ ಅದಕ್ಕೆ ಅವರು ಬಂದು ಹೊಸದಾಗಿ ಪರಿಹಾರ ಸೂಚಿಸುವುದಕ್ಕಿಲ್ಲ, ಅದು ನಮ್ಮನ್ನು ನಾವು ರೆಕ್ಟಿಫೈ ಮಾಡಿಕೊಳ್ಳಬೇಕಾದ ಅಂಶಗಳು. ಅದಕ್ಕಿಂತ ಹೆಚ್ಚು ಕನ್ಸ್ಟ್ರಕ್ಟಿವ್ ಆಗಿ ಇದು ಆಗಬೇಕು ಎಂಬ ಉದ್ದೇಶದಿಂದ ಇವತ್ತು ಇದ್ದವರನ್ನು ಬಳಸಿಕೊಂಡು ಒಂದು ಅಪೇಕ್ಷೆ, ಮಂಟಪ ಪ್ರಭಾಕರ್ ಉಪಾಧ್ಯಾಯರಿದ್ದಾರೆ, ಅವರನ್ನು ಇವತ್ತು ಹೊರಗಿನವರಾಗಿ ನಾವು ಕರೆಸಿಕೊಂಡದ್ದಲ್ಲ, ನಮ್ಮ ಒಳಗಿನವರಾಗಿ, ಯಕ್ಷಗಾನದವರಾಗಿ. ಹಾಗೆಂತ ಅವರು ಬರುವಾಗಲೇ ಹರಿಹಾಸನರು ಉಲ್ಲೇಖಿಸಿದ್ರೆ ಗೊತ್ತಿಲ್ಲ, ನಾನು ಯಕ್ಷಗಾನದಿಂದ ಹೊರಗೆ ನಿಂತಾಗಿದೆ, ಕಾಲು ಹೊರಗೆ ಇಟ್ಟಾಗಿದೆ ಅಂದರು. ನಿಮ್ಮನ್ನು ಬಿಟ್ಟಾಗಲಿಲ್ಲ ಅಂತ ನಾವು ಹಠ ಹಿಡಿದು ಅವರನ್ನು ಬರೆಸಿಕೊಂಡದ್ದು. ಅವರು ಕಾಲು ಹೊರಗಿಟ್ಟರು. ಅದೇ ಅಲ್ಲ, ಅದು ಮಾಡಿದ್ದು ಯಕ್ಷಗಾನಕ್ಕಾದ ಒಂದು ಲಾಭ ಅಂತ ನಾನು ಹೇಳಬೇಕು. ನನಗೆ ಹೆಮ್ಮೆ, ನಮ್ಮ
ನಾನಿರುವ ಮೇಳದಲ್ಲಿದ್ದ ಹುಡುಗ ಅವ ಚಿನ್ಮಯ ಭಟ್ಟ. ಮಂಟಪರು ಯಾವತ್ತು ಹೇಳ್ತಾ ಇದ್ರು ಅವನ ಪದ್ಯ ಅದು ಕೇಳುವಾಗ ನಮಗಿದ್ದಲ್ಲಿಂದ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಆ ಮಾಣಿಯ ಪದ್ಯಕ್ಕೆ ಕುಣಿಬೇಕು ಅಂತ ಹಠದಲ್ಲಿ ನಾನು ಇವತ್ತು ಬಿಟ್ಟವ ಮತ್ತು ತೊಡಗಿಸಿಕೊಂಡೆ ಅಂತ ಆಡಿದರು. ಅದು ಯಕ್ಷಗಾನದ ಶಕ್ತಿಯೂ ಹೌದು, ಭಾಗವತಿಕೆ ಶಕ್ತಿಯೂ ಹೌದು, ಮಂಟಪರ ಶಕ್ತಿಯೂ ಹೌದು, ನಮ್ಮ ಯೋಗವೂ ಹೌದು. ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳು.